ವೀಕ್ಷಕರೇ ನಮಸ್ಕಾರ. ನಾನು ದಿನೇಶ್. ಇವತ್ತು ಜಗತ್ತಿನ ಕೇಂದ್ರ ಬಿಂದು ಕೈಲಾಸ ಪರ್ವತದ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಕೈಲಾಸ ಪರ್ವತ ಕೇವಲ ಜಗತ್ತಿನ ಕೇಂದ್ರ ಬಿಂದು ಮಾತ್ರ ಅಲ್ಲ, ಅದು ದೈವತ್ವದ ಕೇಂದ್ರ ಬಿಂದುವೂ ಹೌದು ಮತ್ತು ನಿಗೂಢತೆಗಳ ಕೇಂದ್ರ ಬಿಂದುವೂ ಹೌದು. ಕೈಲಾಸ ಪರ್ವತದ ಗಾಳಿಯಲ್ಲಿ ಅದೇನೋ ಒಂದು ಮಾಯೆ ಇದೆ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಅಲ್ಲಿಗೆ ತಲುಪಿದರೆ ಸಾಕು, ಅದು ಯಾವುದೋ ಒಂದು ನಿಗೂಢವಾದ ಶಬ್ದ ಕೇಳೋದಕ್ಕೆ ಸಿಗುತ್ತೆ. ಆ ಶಬ್ದ ಡಮರುಗದ ಸದ್ದು ಅಂತ ಹಲವರು ನಂಬ್ತಾರೆ. ಆದರೆ ವಿಜ್ಞಾನಿಗಳ ಪ್ರಕಾರ ಅದು ಹಿಮಗಳು ಕರಗಿ ಬೀಳುವ ವೇಳೆಗೆ ಗಾಳಿಯ ಅಪ್ಪಳಿಸುವಿಕೆಯಿಂದ ಉಂಟಾಗುವಂತಹ ಒಂದು ಸದ್ದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಅವರಿಗೂ ಇದನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಈ ಪರಮೇಶ್ವರನ ಆಲಯ ಅದೆಷ್ಟು ನಿಗೂಢ ಅಂದರೆ, ಜಗತ್ತಿನಲ್ಲಿ ನಾವು ದೈವತ್ವವನ್ನು ನಂಬೋದೇ ಇಲ್ಲ, ದೇವರು ಇಲ್ಲವೇ ಇಲ್ಲ ಅಂತ ಹೇಳೋರೆಲ್ಲ ಇಲ್ಲಿ ಬಂದು ಅದೇನೋ ಒಂದು ದೈವಿಕ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ವಿಶ್ಲೇಷಣೆಗಳನ್ನು ಕೊಡೋದಕ್ಕೆ ಆಗದ ಸ್ಥಿತಿಯಲ್ಲಿ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ರಷ್ಯಾದ ವಿಜ್ಞಾನಿಗಳು ಮೊದಲಿಗರು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಪರ್ವತಾರೋಹಣಕ್ಕೆ ಪ್ರಯತ್ನ ಪಟ್ಟು ಅಲ್ಲಿನ ನಿಗೂಢ ಅನುಭವಗಳ ಜೊತೆ ಹಿಂದಿರುಗಿದ್ದಾರೆ. ಆ ಪರ್ವತದ ಒಳಗೆ ಅದ್ಯಾರೋ ಮಾತನಾಡುವ ಹಾಗೆ ಅನುಭವಗಳಾಗಿದೆ. ಈ ಅನುಭವಗಳನ್ನು ರಷ್ಯನ್ ವಿಜ್ಞಾನಿಗಳು ಹೇಳಿಕೊಂಡಿದ್ದಾರೆ ಮತ್ತು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇಲ್ಲಿನ ಗಾಳಿಯಲ್ಲಿ ಅದೇನೋ ಮಾಯೆ ಇದೆ ಅಂತ ನಾನು ಹೇಳಿದ್ನಲ್ಲ, ಆ ಮಾಯೆ ಏನು ಅಂದರೆ, ಯಾರು ಒಂದು ಹಂತವನ್ನು ದಾಟಿ ಇದನ್ನು ಅತಿಕ್ರಮಿಸಿ ಮೇಲೆ ಹತ್ತೋದಕ್ಕೆ, ಪರ್ವತಾರೋಹಣವನ್ನು ಮಾಡುವುದಕ್ಕೆ ಪ್ರಯತ್ನಿಸ್ತಾರೋ ಅವರಿಗೆ ದಿಢೀರನೆ ವಯಸ್ಸಿನಲ್ಲಿ ಏರಿಕೆಯಾದದ್ದು ಕಂಡು ಬಂದಿದೆ. ಅಂದರೆ 10-12 ವರ್ಷಗಳಷ್ಟು ಹಿರಿಯರಾಗಿ ಅವರಿಗೆ ಅನುಭವಗಳಾಗಿದೆ. ಅವರ ಕೂದಲು, ಉಗುರುಗಳು ಬೆಳವಣಿಗೆಯಾದದ್ದು ಕಂಡು ಬಂದಿದೆ. ನಮ್ಮ 2 ವಾರಗಳು ಕೈಲಾಸ ಪರ್ವತದಲ್ಲಿ ಕೇವಲ 12 ಗಂಟೆಗಳ ಹಾಗೆ ಅನುಭವಗಳಾಗಿದೆ. ಈ ಕೈಲಾಸ ಪರ್ವತ ಕೇವಲ ಧಾರ್ಮಿಕತೆಯ ಶಕ್ತಿಯ ತಾಣ ಮಾತ್ರ ಅಲ್ಲ, ಇದೊಂದು ಏಕತೆಯ ಸ್ಥಳವೂ ಹೌದು. ಯಾಕೆ ಹೇಳ್ತಿದ್ದೇನೆ ಅಂದರೆ, ಇಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಜೈನರು, ಬೌದ್ಧರು, ಟಿಬೇಟಿಯನ್ನರು ಜೊತೆಗೆ ಬಾನ್ ಸಮಾಜದ ಜನಪದರು ಕೂಡ, ಹೀಗೆ ಹಲವು ಜನಾಂಗಗಳು ಕೂಡ ಇಲ್ಲಿನ ದೈವತ್ವವನ್ನು, ಇಲ್ಲಿನ ದೇವರನ್ನು, ಹೌದು ಇಲ್ಲಿ ದೈವತ್ವ ಇದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅದಕ್ಕೆ ಶರಣಾಗಿದ್ದಾರೆ. ಅದರ ದಿವ್ಯ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. 11ನೇ ಶತಮಾನದಲ್ಲಿ ಮಿಲರೆಪ ಅನ್ನುವಂತಹ ಬೌದ್ಧ ಟಿಬೇಟಿಯನ್ ಸನ್ಯಾಸಿಯೊಬ್ಬರು ಅವರ ದೈವಿಕ ಸಾಧನೆಯ ಮುಖಾಂತರ ಈ ಪರ್ವತವನ್ನು ಏರಿದ್ರು ಅನ್ನುವಂಥ ಒಂದು ಉಲ್ಲೇಖ ಬಿಟ್ಟರೆ ಇಲ್ಲಿಯವರೆಗೆ ಯಾರೂ ಕೂಡ ಏರಲಿಲ್ಲ ಮತ್ತು ಏರೋದಕ್ಕೆ ಸಾಧ್ಯವೂ ಆಗಲಿಲ್ಲ. ಹಾಗಾದರೆ ಇದು ಅಷ್ಟು ಎತ್ತರದ ಪರ್ವತವಾ ಅಥವಾ ಅಂತಹ ಕಠಿಣ ಪರ್ವತವಾ ಅಂತ ಕೇಳಿದರೆ ವಿಚಿತ್ರ. ಅಂದರೆ ಇದಕ್ಕಿಂತಲೂ ಎತ್ತರವಾದ, ಅಂದರೆ ಸುಮಾರು 8,849 ಮೀಟರ್ ಎತ್ತರವಿರುವ ಜಗತ್ತಿನ ಅತ್ಯಂತ ಎತ್ತರದ ಮೌಂಟ್ ಎವರೆಸ್ಟನ್ನು ಅದೆಷ್ಟೋ ಸಾವಿರ ಮಂದಿ ಏರಿದ್ದಾರೆ, ಅದರಲ್ಲಿ ಯಶಸ್ಸು ಕಂಡವರಿದ್ದಾರೆ. ಆದರೆ 6,600 ಮೀಟರ್ ಎತ್ತರವಿರುವ ಕೈಲಾಸ ಪರ್ವತವನ್ನು ಈವರೆಗೆ ಯಾರಿಗೂ ಹತ್ತೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಕೈಲಾಸ ಪರ್ವತದ ನಿಗೂಢತೆಗಳ ಬಗ್ಗೆ ಮಾತನಾಡುವುದಿದ್ರೆ ಅದೆಷ್ಟೋ ವಿಷಯಗಳಿವೆ. ಅದರಲ್ಲಿ ನಿಮಗೂ ಹಲವು ವಿಷಯಗಳು ತಿಳಿದಿರಬಹುದು. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂದರೆ, ಯಾರೊಬ್ಬನ ಗಾತ್ರ, ಆಕಾರ, ರೂಪಗಳು ಅವನ ಯೋಗ್ಯತೆಯನ್ನು ಅಳೆಯೋದಿಲ್ಲ. ಬದಲಾಗಿ ಅವನೊಳಗಿರುವಂತಹ ದೈವತ್ವ, ಅವನ ಗುಣ, ಅವನ ಚಾರಿತ್ರ್ಯಗಳು ಅವನನ್ನು ನಿರ್ಧರಿಸ್ತವೆ. ಅದೇ ರೀತಿ ಕೈಲಾಸ ಪರ್ವತವು ಕೂಡ ಅದರ ಎತ್ತರದಿಂದಲ್ಲ, ಅದರ ಯೋಗ್ಯತೆಯಿಂದ ಶ್ರೇಷ್ಠವಾಗಿದೆ ಮತ್ತು ಪವಿತ್ರವಾಗಿದೆ. ಈ ಬಗ್ಗೆ ಏನಂತೀರಿ? ಇನ್ನೂ ಹಲವು ನಿಗೂಢತೆಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಧನ್ಯವಾದ.